ನಮಸ್ಕಾರ ಸ್ನೇಹಿತರೆ, ನಾನು ಆನಂದೀನ್ ಪ್ರಸಾದ್ ಮಠ್ ಮಾತಾಡ್ತೀನಿ. ಫಾರ್ಮರ್ ಬ್ಯಾಡ್ಮಿಂಟನ್ ಕೋಚ್, ಪ್ಲೇಯರ್ ಫ್ರಮ್ ಪ್ರಸಾದ್ ಮಠ್ ಬ್ಯಾಡ್ಮಿಂಟನ್ ಅಕಾಡೆಮಿ, JP ನಗರ್, ಬೆಂಗಳೂರು. ಸ್ನೇಹಿತರೆ, ಈ ನಡುವೆ ಅಡಲ್ಟ್ ಸ್ಪೋರ್ಟ್ಸ್, ವಯಸ್ಕರ ಕ್ರೀಡೆಗಳು ತುಂಬ ಫೇಮಸ್ ಆಗ್ತಾ ಇದೆ. ಇದಕ್ಕೆ ಕಾರಣ ಜಾಗತಿಕ ಮಟ್ಟದಲ್ಲಿ ಕ್ರೀಡೆಯ ಮಹತ್ವ ಮತ್ತು ಮೂಡುತ್ತಿರುವ ಹೆಲ್ತ್ ಕಾನ್ಸಿಯಸ್ ಇರಬಹುದು. ಸ್ನೇಹಿತರೆ, 35 ವರ್ಷ 45 ವರ್ಷ ಆದಮೇಲೆ ಒಂದಿನ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ, ನಿಮ್ಮ BP, ಶುಗರ್, ಕೊಲೆಸ್ಟ್ರಾಲ್ ಕಂಟ್ರೋಲಲ್ಲಿ ಇರಬೇಕು ಅಂದರೆ ನೀವು ವಾಕಿಂಗ್ ಮಾಡಬೇಕು, ಜಾಗಿಂಗ್ ಮಾಡಬೇಕು, ಫಿಟ್ನೆಸ್ ಮಾಡಬೇಕು, ಯಾವುದಾದ್ರೂ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಸ್ನೇಹಿತರೆ, 40-45 ವರ್ಷಗಳಿಂದ ದುಡ್ಡು ಹಣ ಅಂತೇಳಿ ಅದರಿಂದ ಓಡಿದ ನಾವು ಈ ಥರದ ಯಾವುದೇ ಆ್ಯಕ್ಟಿವಿಟಿಯಲ್ಲಿ ತೊಡಗಿಸಿಕೊಳ್ಳದ ನಾವು ಒಂದು ಕ್ಷಣ ದಿಗ್ಭ್ರಮೆಗೊಳಗಾಗ್ತೇವೆ. ಯಾಕೆಂದರೆ ಒಂದು ಸರ್ಟನ್ ಏಜ್ ಬಂದ ಮೇಲೆ ಆ ಶಕ್ತಿ ನಮ್ಮಲ್ಲಿ ಇರೋದಿಲ್ಲ, ಆ ಲವಲವಿಕೆನೂ ಕೂಡ ನಮ್ಮ ಹತ್ರ ಇರೋದಿಲ್ಲ. ಹಾಗಾಗಿ ಒಂದು ಕ್ಷಣ ದಿಗ್ಭ್ರಮೆಗೊಳಗಾಗಿ ಏನು ಮಾಡಬೇಕು, ಯಾವ ಆ್ಯಕ್ಟಿವಿಟಿಯಲ್ಲಿ ತೊಡ್ಕೊಳ್ಬೇಕು, ಯಾಕೆ ಇವತ್ತಿಂದ ನಾನು ವಾಕಿಂಗ್ ಮಾಡಬೇಕು ಅಥವಾ ಯಾವುದಾದ್ರು ಸ್ಪೋರ್ಟ್ಸಲ್ಲಿ ನಾನು ತೊಡಗಿಸ್ಕೊಳ್ಬೇಕು ಅಂತಂದಾಗ ಗೊಂದಲಕ್ಕೊಳಗಾಗ್ತಾರೆ. ಅಂತ ಗೊಂದಲಕ್ಕೊಳಗಾಗುವ ಕೆಲವು ಸ್ನೇಹಿತರಿಗೆ ಸ್ವಲ್ಪ ಮಟ್ಟಿಗೆ ಸಹಾಯಕ ಆಗಬಹುದು. ಹಾಗಾಗಿ ನಮ್ಮ ಪ್ರಸಾದ್ ಮಠ್ ಬ್ಯಾಡ್ಮಿಂಟನ್ ಅಕಾಡೆಮಿ ಸಂಸ್ಥೆಯ ವತಿಯಿಂದ ಪಾಲಕರಿಗೆ ಒಂದು ಕಿವಿಮಾತು ಎಂಬ ಸಂಚಿಕೆ ಅಡಿಯಲ್ಲಿ ಈ ಥರದ ವಿಡಿಯೋಗಳನ್ನು ಕಳಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಸಂಸ್ಥೆಯ ಎಲ್ಲ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಚಾನಲನ್ನು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಕಾಲಕ್ಕೆ ನಮ್ಮ ವಿಡಿಯೋಗಳು ನಿಮ್ಮನ್ನು ತಲುಪ್ತವೆ. ಸ್ನೇಹಿತರೆ, ನಾನು ಪದೇ ಹೇಳ್ತಾ ಇರ್ತೇನೆ, ಈಗ ಜನರ ಹತ್ರ ದುಡ್ಡಿದೆ, ಆದರೆ ಟೈಮ್ ಇಲ್ಲ. ಬೆಳಗ್ಗೆ ಹೇಳುತ್ತಲೇ ಅವಸರವಾಗಿ ಆಫೀಸಿಗೆ ಓಡು, ಸಾಯಂಕಾಲ ಲೇಟಾಗಿ ಮನೆಗೆ ಬಾ, ಸುಸ್ತಾಗಿರುತ್ತೆ, ಮಲಗು, ಬೆಳಗ್ಗೆ ಎದ್ದು ಯಥಾ ಪ್ರಕಾರ ಆತುರವಾಗಿ ಆಫೀಸಿಗೆ ರೆಡಿಯಾಗು. ಮತ್ತು ಕೆಲವು ಸ್ನೇಹಿತರಿಗೆ ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ, ರೆಸ್ಟ್ ಹೆಸರಲ್ಲಿ ಫುಲ್ ಡೇ ಮಲಗೋದು, ಸಾಯಂಕಾಲ ಆಗ್ತಿದ್ದಂಗೆ ಯಾವುದಾದ್ರೂ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಸೆಟ್ಲ್ ಆಗೋದು. ಇದು ಅವರ ಲೈಫ್ ರೂಟೀನ್ ಆಗಿರುತ್ತೆ. ಹೀಗಿದ್ದಾಗ BP, ಶುಗರ್ ಕಂಟ್ರೋಲ್ ಆಗೋಂದರೆ ಆಗುತ್ತೆ. ಹಾಗಾದರೆ ಏನು ಮಾಡಬೇಕು ಸ್ನೇಹಿತರೆ? ವಾರದಲ್ಲಿ 3-4 ಡೇಸ್ ನಮಗೋಸ್ಕರ, ನಮ್ಮ ಹೆಲ್ತಿಗೋಸ್ಕರ 3-4 ಗಂಟೆ ಸ್ಪೆಂಡ್ ಮಾಡಿಲ್ಲ ಅಂತಂದರೆ ದೇರ್ ಇಸ್ ನೋ ಪಾಯಿಂಟ್ ಆಫ್ ಯುವರ್ ಅರ್ನಿಂಗ್. ತಿಳ್ಕೊಳ್ಳಿ, ನಿಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ವೇಸ್ಟ್, ಮುಂದೊಂದು ದಿನ ಎಷ್ಟೇ ಟೈಮ್ ಇದ್ದರೂ ವೇಸ್ಟ್. ಯಾಕೆಂದರೆ ಕಾಲ ಮಿಂಚು ಹೋಗಿರುತ್ತೆ. ಸ್ನೇಹಿತರೆ, ಮಾಡಬೇಕು, ವಾಕಿಂಗ್ ಮಾಡಬೇಕಾ, ರನ್ನಿಂಗ್ ಮಾಡಬೇಕಾ, ಫಿಟ್ನೆಸ್ ಮಾಡಬೇಕಾ, ಯಾವ ಥರ ಮಾಡಬೇಕು ಫಿಟ್ನೆಸ್? ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಮೈಗೂಡಿಸ್ಕೊಳ್ಬೇಕು ಅಂದರೆ ಯಾವ ಸ್ಪೋರ್ಟ್ಸ್? ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್, ಯಾವ ಸ್ಪೋರ್ಟ್ಸಲ್ಲಿ ನಾವು ಸಕ್ರಿಯಗೊಳ್ಳಬೇಕು? ಯಾವ ಸ್ಪೋರ್ಟ್ಸಲ್ಲಿ ನಾವು ಸಕ್ರಿಯಗೊಳ್ಳಬೇಕು ಅಂತ ನಾನು ಕೇಳಿದರೆ ಶಟಲ್ ಬ್ಯಾಡ್ಮಿಂಟನ್ ಇಸ್ ದ ಬೆಸ್ಟ್ ಚಾಯ್ಸ್. ಯಾಕೆಂದರೆ ಲೆಸ್ ಇಂಜುರಿ. ಶಟಲ್ ಬ್ಯಾಡ್ಮಿಂಟನ್ ಇಸ್ ಅ ಲೈಫ್ ಟೈಮ್ ಗೇಮ್. Lifelong you can play.
ನನ್ನ ಪ್ರಕಾರ 7-8 ಕಿಲೋಮೀಟ್ರ್ ವಾಕ್ ಮಾಡೋದೇ 1 ಗಂಟೆ ಬ್ಯಾಡ್ಮಿಂಟನ್ ಆಡೋದು ಒಂದೇ. ನೀವು 7-8 ಕಿಲೋಮೀಟ್ರ್ ವಾಕ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ, ಬೋರ್ ಆಗುತ್ತೆ, ಮಳೆಗಾಲ ಜಾರುತ್ತೆ. ಆದರೆ ಅದೇ ಶಟಲ್ ಬ್ಯಾಡ್ಮಿಂಟನ್ ನೀವು ಇಂಡೋರ್ ಗೇಮ್ ಆಗಿರೋದ್ರಿಂದ ಯಾವುದೇ ಅಡೆತಡೆ ನಿಮ್ಮ ಫಿಟ್ನೆಸ್ಸನ್ನು ಕಾಯ್ಕೊಳ್ಬೋದು. ಆದರೆ ಬ್ಯಾಡ್ಮಿಂಟನನ್ನು ಹೇಗೆ ಆಡಬೇಕು ಅನ್ನೋದು ತುಂಬ ಮುಖ್ಯ ಸ್ನೇಹಿತರೆ. ಕೆಲವರು ಬರ್ತಿದ್ದಂಗೆ ರಾಕೆಟ್ ತೊಗೊಂಡು ಆಡೋಕ್ಕೆ ಶುರು ಮಾಡಿಬಿಡ್ತಾರೆ. ಇಟ್ಸ್ ವೆರಿ ಡೇಂಜರ್. ವಿತೌಟ್ ಪ್ರಿಪ್ರೇಷನ್ ನಿಮ್ಮ ಬಾಡಿಯನ್ನು ನೀವು ಹದಗೊಳಿಸದೆ, ಫಿಟ್ನೆಸ್ ಮಾಡ್ದಿರ, ಬಾಡಿ ವಾರ್ಮಪ್ ಮಾಡ್ದಿರ ಹಾಗೆ ಆಡೋದು ನಿಮ್ಮ BP ಶುಗರ್ ಜೊತೆಗೆ ಮಂಡಿ ನೋವು, ಬೆನ್ನು ನೋವು, ಕಾಲು ನೋವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಆದ್ದರಿಂದ ನೀವು ಈ ಸ್ಪೋರ್ಟ್ಸನ್ನು, ಬ್ಯಾಡ್ಮಿಂಟನನ್ನು ಹೇಗೆ ಶುರು ಮಾಡ್ತೀರಾ, ಹೇಗೆ ಆಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಆದ್ದರಿಂದ ನಿಮ್ಮ ಅಕ್ಕಪಕ್ಕದಲ್ಲಿರುವ ಯಾವುದಾದ್ರೂ ಅಕಾಡೆಮಿಗೆ ಸೇರಿಕೊಂಡು ಹೇಗೆ ಆಡಬೇಕು ಅನ್ನೋದನ್ನು ಫಸ್ಟ್ ಕಲೀರಿ. 3 ತಿಂಗಳು 6 ತಿಂಗಳಲ್ಲಿ ನೀವು ಒಂದು ಬೇಸಿಕ್ ನಾಲೆಡ್ಜನ್ನು ತಗೊಳ್ತೀರ. ಕಲಿತುಕೊಂಡು ನೀವು ಬ್ಯಾಡ್ಮಿಂಟನ್ ಶುರು ಮಾಡಿದ್ದೆ ಆದರೆ ಸಾಯೋವರೆಗೂ ಬ್ಯಾಡ್ಮಿಂಟನನ್ನು ಆಡ್ಬೋದು ಸ್ನೇಹಿತರೆ. ನಿಮಗೆ ಎಂಜಾಯ್ಮೆಂಟ್ ಸಿಗುತ್ತೆ, ಚಾಲೆಂಜ್ ಸಿಗುತ್ತೆ, ಹೆಲ್ತ್ ಸಿಗುತ್ತೆ, ಬಾಡಿ ಫಿಟ್ ಆಗಿರ್ತೀರ. ಓನ್ಲಿ ಥಿಂಗ್ ಪ್ರಿಪ್ರೇಷನ್. ನೀವು ಯಾವ ಥರ ಬಾಡಿ ರೆಡಿ ಮಾಡಿಕೊಂಡು ನೀವು ಆಡ್ತೀರ ಅನ್ನೋದು ಮಾತ್ರ. ಈ ಫಿಟ್ನೆಸ್ ವಾರ್ಮಪ್ ಅನ್ನೋ ವಿಷಯಕ್ಕೆ ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ ಹೇಗೆ ವಾರ್ಮಪ್ ಮಾಡಬೇಕು, ಫಿಟ್ನೆಸ್ ಹೇಗೆ ಮಾಡಬೇಕು, ಮತ್ತು ಆಟ ಮುಗಿದ್ಮೇಲೆ ಬಾಡಿ ವಾರ್ಮ್ ಡೌನ್ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಇಲ್ಲಿವರೆಗೂ ಈ ನನ್ನ ಮಾತುಗಳು ನಿಮಗೆ ಇಷ್ಟವಾಯಿತು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.